ಚನ್ನಪಟ್ಟಣದಲ್ಲಿ ಗಂಗೋತ್ಸವ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಭಾಗಿಯಾಗಿದ್ರು. ಇನ್ನು ಗಿಲ್ಲಿ ಭೇಟಿಗೆ ವೇದಿಕೆಯತ್ತ ಅಭಿಮಾನಿಗಳು ನುಗ್ಗಿ ಬರ್ತಾರೆ. ಅಭಿಮಾನಿಗಳನ್ನ ವೇದಿಕೆಯಿಂದ ಪೊಲೀಸರು ತಳ್ಳಿದ್ದಾರೆ. ಅಭಿಮಾನಿಗಳಿಂದ ಗಿಲ್ಲಿ ರಕ್ಷಣೆ ಮಾಡಿದ ಬೌನ್ಸರ್ಗಳು ಗಮನಿಸ್ತಾ ಇದ್ದೀರಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಗಿಲ್ಲಿ ನಟ ವಿನ್ ಆಗ್ತಾರೆ. ವಿನ್ ಆಗಿದ್ದು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ತಮ್ಮನ್ನ ತಾವು ತೊಡಗಿಸಿಕೊಳ್ತಿದ್ದಾರೆ. ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಗಿಲ್ಲಿ ನಟ ಅವರನ್ನ ಅಭಿಮಾನಿಗಳು ಮುತ್ತುವರಿತಿದ್ದಾರೆ. ಅದೇ ರೀತಿಯಾಗಿ ಚನ್ನಪಟ್ಟಣದ ಗಂಗೋತ್ಸವ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಭಾಗಿಯಾಗಿದ್ರು. ಅವ್ರನ್ನ ಮಾತನಾಡಿಸ್ಬೇಕು, ಅವ್ರನ್ನ ಹತ್ತಿರದಿಂದ ನೋಡಬೇಕು ಅಂತ ಹೇಳಿ ಅಭಿಮಾನಿಯೋರ್ವ ವೇದಿಕೆಯನ್ನೇ ಹತ್ತು ಬಿಡ್ತಾನೆ. ಆ ಸಂದರ್ಭದಲ್ಲಿ ಬೌನ್ಸರ್ಸ್ ಆತನನ್ನ ತಡೆದು ಕೆಳಗಡೆ ಕಳಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯಾವುದೇ ಪ್ರೋಗ್ರಾಮ್ ಹೋದ್ರೆ ಹೆಣ್ಮಕ್ಳು ಸೌಂಡ್ ಜಾಸ್ತಿ ಕೇಳ್ತಾರಲ್ಲ, ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳಿಸ್ತಾ ಇದೆ ಸತ್ಯವ್ರಲ್ಲ, ಅದೇ ಖುಷಿ ಆಯ್ತು. ನಾನು ಬಿಗ್ ಬಾಸ್ ಮನೆಯಿಂದ ಬಂದ್ಬಿಟ್ಟಲ್ಲ, ಇಷ್ಟು ಚೆನ್ನಾಗಿ ನೋಡ್ಬಿಟ್ಟು ತಲೆ ಕೆಟ್ಟಬಿಟ್ಟೈತೆ, ಕನ್ಫ್ಯೂಸ್ ಆಗ್ಬಿಟ್ಟು ನಾನೇ ಸತ್ಯವ್ರು. ಎಲ್ಲೋ ನಿಮ್ ಪ್ರೀತಿ, ನಿಮ್ ಪ್ರೋತ್ಸಾಹ ಇದೆಲ್ಲ ನೋಡಿ ನೋಡಿ ಈಗ ಒಳಗಡೆ ಅಷ್ಟೊಂದು ಮಾತಾಡ್ತಾ ಇದ್ದಾನು, ಹೊರಗಡೆ ಬಂದ್ಮೇಲೆ ನಾನು ಸೈಲೆಂಟ್ ಆಗ್ಬಿಟ್ಟೆ. ಈ ಪ್ರೀತಿ ಪ್ರೋತ್ಸಾಹ ಇದೆಲ್ಲ ನೋಡಿ ಏನ ಒಡೆಯವರಂಗೆ ಬಂದಲ್ಲ, ಸ್ಟೇಜ್ ಮೇಲೆ ಕಚ್ಬಿಟ್ಟು ನನಗೆ ಹೋಗ್ಬಿಟ್ಟು ನಾನು ಯಾವುದೇ ಪ್ರೋಗ್ರಾಮ್ ಹೋದ್ರೆ ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳ್ತಾರಲ್ಲ, ಹೆಣ್ಮಕ್ಳು ಸೌಂಡೇ ಜಾಸ್ತಿ ಕೇಳಿಸ್ತಾ ಇದೆ ಸತ್ಯವ್ರಲ್ಲ, ಅದೇ ಖುಷಿ ಆಯ್ತು. ನಾನು ಬಿಗ್ ಬಾಸ್ ಮನೆಯಿಂದ ಬಂದ್ಬಿಟ್ಟಲ್ಲ, ಇಷ್ಟು ಚೆನ್ನಾಗಿ ನೋಡ್ಬಿಟ್ಟು ತಲೆ ಕೆಟ್ಟಬಿಟ್ಟೈತೆ, ಕನ್ಫ್ಯೂಸ್ ಆಗ್ಬಿಟ್ಟು ನಾನೇ ಸತ್ಯವ್ರು. ಎಲ್ಲ ದೊಡ್ಡವ ಆಸೆ ಕೊಡು ನಮ್ಮ ಪರಾಗ ಸಾರ್ಗಾಕೋ ಸೊಪ್ಪು. ಏನ್ ಚಿಕ್ಕವ್ರಿಂದ ದೊಡ್ಡವ್ರಿಗಂಟು ಮಾಡ್ತಿರಲ್ಲ, ಅದೇ ಖುಷಿ ಕಾರಣ ನನಗೆ ಸತ್ಯವಾಗ್ಲು. ಈಗ ಬರೀ ದೊಡ್ಡವ ಚಿಕ್ಕವ ಅನ್ಕೊಂಡು ಬರೀ ಹೆಣ್ಮಕ್ಳಿಗೆ ಮಾತ್ರ ಸಾಂಗ್ ಆಡ್ದೋ ಇಲ್ಲ ಡೈಲಾಗ್ ಹೇಳ್ದೋ, ನಮ್ ಗಂಡು ಮಕ್ಳು ನಾನು ಯಾವಾಗ್ಲೂ ಒಂದು ಡೈಲಾಗ್ ಹೇಳ್ತಾನೆ ಇರ್ತೀನಿ. ಗಂಡು ಮಕ್ಳೆಲ್ಲ ಇದೀರಲ್ವಾ, ಕೇಳಿ ರಿಪೀಟ್ ಅನ್ಬಿಸ್ಬೋದು, ಆದ್ರೂ ಕೇಳಿ ಚೆನ್ನಾಗಿರ್ತದೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗ್ ಬಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗಿ ಬಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆಗಳ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗಿದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹರಡುವಾಗ ಬಂದು ಅಂಕಲ್ ಅಂತ ಕರೀತಾರೆ. ಗಂಡು ಮಕ್ಕಳು ಒಂಥರ ಕುಂಬರಿದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರಜೆ. ಇನ್ನು ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ರು. ಆಗ ತಮಾಷೆ ಮಾಡಿದ ಗಿಲ್ಲಿ ಕಳ್ಳಂತರ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ರು. ಈ ವೇಳೆ ಪೊಲೀಸರು ಸೇರಿದಂತೆ ವಿಡಿಯೋ ಮಾಡ್ತಿದ್ದವರು ನಕ್ರು. ಸದ್ಯಕ್ಕೆ ಗಿಲ್ಲಿ ನಟ ಅವರ ಕ್ರೇಜ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲೇ ಹೋದ್ರೂ ಕೂಡ ಪೊಲೀಸರ ರಕ್ಷಣೆ ಬೇಕೇ ಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಗಿಲ್ಲಿ ನಟ ಅವರಿಗೆ ಅಭಿಮಾನಿಗಳು ಈಗ ಸೃಷ್ಟಿಯಾಗಿದ್ದಾರೆ. ಬಿಗ್ ಬಾಸ್ ನಂತರದಲ್ಲಿ ಪೊಲೀಸರು ತಮ್ಮ ರಕ್ಷಣೆಯಲ್ಲಿ ಗಿಲ್ಲಿ ನಟ ಅವರನ್ನ ಕರ್ಕೊಂಡು ಹೋಗ್ಬೇಕಿದ್ರೆ ಆ ಕಡೆ ಪೊಲೀಸ್ ಇದ್ದಾರೆ, ಮಧ್ಯದಲ್ಲಿ ಗಿಲ್ಲಿ ನಟ ಒಬ್ಬರೇ ಇದ್ದಾರೆ. ಹಾಗಾಗಿ ಅವರಿಗೆ ತಾನು ಕಳ್ಳ ಅನ್ನೋ ರೀತಿಯಲ್ಲಿ ಭಾವನೆಯನ್ನ ತಂದಂತಿದೆ. ಕಳ್ಳನ್ ಕರ್ಕೊಂಡು ಹೋದಾಗೆ ಕರ್ಕೊಂಡು ಹೋಗ್ತಿದ್ದಿರಲ್ಲ ಅಂತ ಹೇಳಿ ಅಲ್ಲೂ ಕೂಡ ಒಂದು ನಗೆ ಚಟಾಕಿಯನ್ನ ಹಾರಿಸ್ತಾರೆ. ಅದಕ್ಕೆ ಸುತ್ತ ಇದ್ದಂತಹ ಪೊಲೀಸರು ಮತ್ತು ಅಲ್ಲಿ ನೆರೆದಿದ್ದಂತಹ ಜನ ಕೂಡ ನಗ್ತಾರೆ. ಗಿಲ್ಲಿ ನಟ ಅವರ ಕ್ರೇಜ್ ಅನ್ನ ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಅಭಿಮಾನಿಗಳು ಅವರನ್ನ ಸುತ್ತುವರಿತಾರೆ ಅಂತ ಹೇಳಿ 3 ತಿಂಗಳಲ್ಲಿ ಗಿಲ್ಲಿ ನಟ ಏನ್ ಸಂಪಾದನೆ ಮಾಡಿದ್ದಾರೆ ಅನ್ನೋದಕ್ಕೆ ಪ್ರತಿದಿನ ಅವರು ಭಾಗಿಯಾಗುವಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಹ ಜನರ ಸಂಖ್ಯೆನೇ ಎದ್ದು ತೋರಿಸ್ತಾ ಇದೆ.